ಇವಾಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷನೂ ನಮ್ಮನೆಗೆ ತರುವಂತ ಮೊದಲನೇ ಅವರೆಕಾಳಲ್ಲಿ ನಮ್ಮಮ್ಮ ಹಿತ್ಕಿದ ಅವರೆಕಾಳು ಪಾಯಸನ ಮಾಡ್ತಾರೆ. ನಮ್ಮನೇಲಿ ಪ್ರತಿಯೊಬ್ಬರಿಗೂ ಈ ಪಾಯಸ ಅಂದ್ರೆ ಮೋಸ್ಟ್ ಫೇವರೇಟ್ ಅಂತ ಹೇಳ್ಬೋದು. ಈ ಅವರೆಕಾಳು ಸೀಸನ್ ಅಲ್ಲಿ ಪ್ರತಿಯೊಬ್ರು ತಪ್ಪದೆ ಮಾಡ್ಬೇಕಾಗಿರುವಂತ ಅದ್ಭುತ ರುಚಿಕರವಾದಂತ ರೆಸಿಪಿ ಇದು. ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿದು ಅದನ್ನ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಉಳಿದಿರೋ ತುಪ್ಪಕ್ಕೆ ಹಿತ್ಕಿದ ಅವರೆಕಾಳನ್ನ ಹಾಕಿ 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಇದು ಮುಳುಗೋಷ್ಟು ನೀರನ್ನ ಹಾಕಿ ಕಾಳು ಬೇಯೋದಕ್ಕೆ ಬಿಡ್ಬೇಕಾಗುತ್ತೆ. ಪ್ಯಾನ್ಗೆ ಗೋಡಂಬಿ, ಬಾದಾಮಿ ಮತ್ತು ಸ್ವಲ್ಪ ಅಕ್ಕಿನ ಹಾಕೊಂಡು ಚೆನ್ನಾಗಿ ಹುರಿದು ಇದ್ರ ಜೊತೆ ಗಸಗಸೆನ ಹಾಕಿ ಚೆನ್ನಾಗಿ ಹುರಿದು ಬಿಸಿ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ ತೆಂಗಿನಕಾಯಿ ತುರಿ, ಏಲಕ್ಕಿ ಮತ್ತು ನೀರನ್ನ ಹಾಕೊಂಡು ಈ ತರ ರುಬ್ಬಿಟ್ಕೊಳ್ಳಿ. ಪಾತ್ರೆಗೆ ಬೆಲ್ಲ ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕರಗಿಸಿ ಪಾಕ ತಕ್ಕೊಂಡು ಬೆಂದಿರೋ ಕಾಳಿಗೆ ಇದನ್ನ ಶೋಧಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಪಾಕದಲ್ಲಿ ಕಾಳನ್ನ 1 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂತ ಕಾಯಿ ಮಿಶ್ರಣನ ಹಾಕಿ ಬೇಕಿದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ತಿರುಗಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ಕೊನೆಯದಾಗಿ ಉರಿದಿರುವಂತ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸೀಸನಲ್ ಸ್ಪೆಷಲ್ ಅದ್ಭುತ ರುಚಿಕರವಾದಂತ ಹಿತ್ಕಿದ ಅವರೆಕಾಳು ಪಾಯಸ ತಯಾರಾಗುತ್ತೆ. ಅವರೆಕಾಳು ಸೀಸನ್ ಅಲ್ಲಿ ಪ್ರತಿಯೊಬ್ರು ತಪ್ಪದೆ ಮಾಡ್ಬೇಕಾಗಿರುವಂತ ಅದ್ಭುತ ರುಚಿಕರವಾದಂತ ರೆಸಿಪಿ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿ.